ಹೋಯ್ತು. ಶರಣ್ರಿ ಶರಣಿಯವರ ಚೆನ್ನಾಗಿದ್ದೀರಲ್ರಿ? ನಮ್ಮ ಪರಿಚಯ ಆಯ್ತಾ ನಿಮಗೆ? ಏನೇ ಆಗಲಿ ನಾವು ಹೇಳುವ ರೀತಿ ಬಂದು ಪ್ರತಿ ವರ್ಷನೂ ನಡೆಸಿಕೊಡ್ತೀರ ನೀವು. ಅದೇ ನಮಗೊಂದು ಖುಷಿ ರೀ. ನಮ್ಮದು ಮಂಗಳೂರು ಉಂಟು, ಅಡಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು. ಇಲ್ಲೇ ಬರ್ಲಿಕ್ಕೆ ಕಾರಣ ಉಂಟು. ನನ್ನ ಫ್ರೆಂಡು ಶಿವ ಇದ್ದಾನಲ್ಲ, ಅವನು ಫೋನು ಮಾಡಿದ್ದ. ಅಡುಗೆ ಕೆಲಸ ಉಂಟು, ಇಲ್ಲಿ ಕೋಳಿ ಗಜಾನನ ಅಂಗಡಿಯಲ್ಲಿ ಅಡುಗೆ ಇತ್ತು ಅಂತ ಹೇಳಿದ್ದ. ಅವನನ್ನೇ ಹುಡುಕೊಂಡು ಬಂದಿದೆ. ಇಷ್ಟು ದೊಡ್ಡ ಪೇಟೆಯಲ್ಲಿ ಅವನನ್ನು ಹುಡುಕುವುದು ಬಹಳ ಕಷ್ಟ ಉಂಟು ಮಾರಾಯ. ಎಂತ ಮಾಡುವುದು, ಯಾರನ್ನ ಕೇಳಿ ಸಾಯುವುದು ಅಂತೂ ಗೊತ್ತಾಗ್ತದೆ. ಯಾರಾದ್ರೂ ಬಂದ್ರೆ ಅವರನ್ನೇ ಸರಿಯಾಗಿ ಕೇಳೋದು. ಯಾರೋ ಬರ್ತಾ ಇದ್ದಾರಲ್ಲ, ಬರ್ಲಿ ಅವ್ರನ್ನೇ ಕೇಳೋಣ. ತಂಡಿ ತಂಡಿ ಹವಾದಾಗ ಯಪ್ಪ ಹಂಗಾರ ನೀ ಹಾಕ ಇಲ್ಲ ಅನ್ಸುತ್ತೆ ಬಿಡ. ಹೋಗ್ಲಿ, ಅದ್ರ ಗಂಧನ ಗೊತ್ತಿಲ್ಲ ಅವನಿಗ. ವಯಸ್ಸು ಭಾಳ ಆಗ್ಯಾವನ್ರಿ? ಇಲ್ಲ ಮರ್ರೆ, ನೀ ಏನ್ ಲಗು ಲಗನ ಬರ್ರಲ್ರಿ. 100 ರೂಪಾಯಿಗೆ 3 ಮಾಡಿ ಕೊಡ್ತೀನಿ ಚಡ್ಡಿನ. ಬ್ಯಾಡ ಬೇಡ ಬೇಡ ಅಂತಿ ರೀ ಯಜಮಾನ್ರ? ಚಡ್ಡಿ ಬೇಕೇನ್ರಿ? ಎಂತದು ಮಾರ ಐತಿ ಇಲ್ಲಿ ಬಂದು ನೀನು ಚಡ್ಡಿ ಬೇಕಾ ಕೇಳ್ರಿ, ಯಾರು ಬೇಡ ಅಂತಾರ್ಯ. ಬೇಕು ಅಂತೇ ತಕೊಂತಾರ ಅವ್ರು. ಆದ್ರೆ ನೀವು ಈ ರೀತಿ ಚಡ್ಡಿ ಗಿಡ್ಡಿ ಮಾರುವುದು ಸರಿ ಆದುದಲ್ಲ. ಗಂಡಸರು ಮಾಡುವ ಕೆಲಸ ಉಂಟು. ಏನು ಮಾಡೋದೈತ್ರಿ? ಅಲ್ರಿ, 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಿಲ್ಲೇನ್ರಿ, ಕಾಯಕವೇ ಕೈಲಾಸವೆಂದು. ಏನು ಮಾಡೋದೈತ್ರಿ? ನಮ್ ದಂಧೆನೆ ಹಂಗೈತಿ. ಬಿಡ್ರಲ್ಲ, ನೀವೇನು ಮಾಡ್ತೀರ ಕೆಲಸ? ನಮ್ಮದು ಅಡಿಗೆ ಕೆಲಸ ಮಾಡುವುದು. ನಮ್ಮ ಊರು ಮಂಗಳೂರು ಉಂಟು. ಇಲ್ಲಿ ಕೋಳಿ ಗಜಾನನ ಅಂಗಡಿಯಲ್ಲಿ ಅಡುಗೆ ಕೆಲಸ ಇತ್ತು ಅಂತ ನನ್ನ ಫ್ರೆಂಡು ಶಿವ ಹೇಳಿದ್ದ. ಬರ್ತೀನಿ. ನೀವು ಹೇಳಿದ ಮೇಲೆ ಬರ್ದೇ ಇರೋಕ್ಕಾಗತ್ತಾ? ಅಡುಗೆ ಕೆಲಸ ಇತ್ತು ಅಂತ ಹೇಳಿದ್ದ. ಆದ್ರೆ ಅವನನ್ನು ಇಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ನಿಮಗೇನಾದರೂ ಗೊತ್ತುಂಟ ಅವನು? ಅಂದ್ರ ನೀವು ಮಾಡ ಹುಣಸುವರೇನ್ರಿ? ನಾವು ಮಾಡೇ ಉಣಿಸುವವರು. ಏನು ಮಾಡೋದಂದ್ರಿ? ಅಡುಗೆ ಮಾಡುವುದು. ನೀವು ಅಲ್ಲೇ ಸ್ಟಾಪ್ ಇಟ್ರಿ, ನಾನು ಸ್ಟಾಪ್ ಇಟ್ಟೆ. ಅಡುಗೆ ಮಾಡಿ ಉಣಿಸುವ ಕೆಲಸ ನಮ್ಮದು. ನಿಮಗೂ ಮಾಡ್ಲಿ ಅಂದ್ರೆ ಮಾಡೋದು ಅಡುಗೆ ನೀವು ತಪ್ಪು ತಿಳಿಬೇಡಿ. ನಾವು ಮಾಡುವ ಕೆಲಸವೇ ಅಡುಗೆ ಕೆಲಸ. ಬ್ಯಾಡ್ರಿ, ನಂದು ನಾನಾ ಮಾಡ್ಕೊಂತೀನ್ರಿ. ಅಲ್ಲಿ ತೋರಿಸ್ರಿ. ಹೋಗ್ಲಿಲ್ಲ ಅಲ್ರಿ, ಒಂದಾಸಮನ ಮೈ ಮ್ಯಾಗ ಬರಕತ್ತೀರಲ್ಲ, ನೀವು ಎದಕ್ಕೆ ಏನ್ ಕೆಲಸ ಏನ್ ತಂದಿ ಮಾಡಿರ? ಬರೀ ಮಾಡೋದು ತಿನ್ನೋದು, ಮಾಡೋದು ತಿನ್ನೋದ. ಹೌದ್ರಿ, ಬರೀ ಮಾಡೋದು ತಿನ್ನೋದೇವ. ಆದ್ರೆ ನಿಮ್ಮನ್ನ ನೋಡ್ರಿ ನಮಗೆ ದೂರ ನಿಂತ್ಕೊಳ್ಳೋಕ್ ಮನಸ್ಸೇ ಬರ್ತಾ ಇಲ್ಲ ರೀ. ಇದಕ್ಕೆ ಹತ್ರ ಬಂದೇ ಮಾತಾಡೋಣ ಅನಿಸ್ತೇನೆ. ನಿಂದ್ರಲ್ಲ, ನಿಂದ ಮಾತಾಡು. ಏನು ಮಾಡೋಣ ಅಂತೀರ್ರಿ ಈಗ? ಮಾಮ ನೋಡು, ನಾವು ಹೋಗಿ ಅಡಿಗೆ ಮಾಡ್ತೀವಿ. ನೀವು ನಮ್ಮ ಅಡಿಗೆ ತಿಂದರೆ ಉಂಟಲ್ಲ, ಬಿಡುವುದಿಲ್ಲ. ಕೈ ಮಾತ್ರ ತೊಳೆಯುವುದಿಲ್ಲ ನೀವು. ಭಟ್ರ ನೋಡ್ರಿ, ನಮ್ಗ ಈ ಇಡ್ಲಿ ವಡ ಎಲ್ಲ ಲೈಕ್ ಬರಂಗಿಲ್ಲ. ನಮಗೇನಿದ್ರು ಕೋಳಿ ಕಾಲು, ಮಟನ್ ಕಾಲು, ಬಾಂಗ್ಲಾ ಮೀನು ಬೇಕ್ರಿ. ಬಂಗಡ ಮೀನು ಮಾಡುವುದರಲ್ಲಿ ನಮ್ಮ ಮಂಗಳೂರು ಸ್ಪೆಷಲ್ ಉಂಟು. ಅದನ್ನು ಮಾಡಿದರೆ ಉಂಟಲ್ಲ, ನೀವು ಬಿಡುವುದಿಲ್ಲ. ಹಾಗಾದರೆ ನಮ್ಮ ಅಡುಗೆ ತಿಂದರೆ ಉಂಟಲ್ಲ, ನಿಮ್ಮದು ತಿಂಗಳು ಬೇಡ, 1 ವಾರದಲ್ಲೇ ಮುಂದೆ ಬರ್ತುಂಟು. ಬೇರೆ ಅಲ್ಲ ರೀ, ನಾವು ಮಾಡಿದ ಬಂಗಡ ಮೀನು ಸಾರು, ಬೆಣತಕ್ಕಿ ಅನ್ನ ಉಂಟು. ಅದನ್ನು ತಿಂದರೆ ನೀವು ಕಟ್ಟು ಮಸ್ತಾಗಿ ಹೊಟ್ಟೆ ಬರುತ್ತೆ ಅಂದ ಅಷ್ಟೇ. ಅಂದ್ರೆ ನಿಮ್ಮಂಗ ನಂದು ಮುಂದೆ ಬರ್ಲಿ ಅಂತ. ನಮ್ಮದು ಮೊದಲೇ ಮುಂದೆ ಈಗ ಸ್ವಲ್ಪ ಹಿಂದಾಗಿದೆ ಅಷ್ಟೇ. ಅಂದ್ರೆ ಇದಕ್ಕಿಂತ ಡಬ್ಬಲ್ ಇತ್ರಿ. ಹೌದ್ರಿ, ಹೋಗಿ ಬಿಡ್ರಲ್ಲ, ನಮ್ದು ನಾವ ಮಾಡ್ಕೊಂತೀವ್ರಿ. ಅಲ್ರಿ, ಒಮ್ಮೆಟ್ಟಿಗೆ ಬಂದು ಹೆಂಗ ಬೇಕಂಗ ಮಾಡ್ಲಾ ಅಂದ್ರೆ ಏನ್ ಮಾಡ್ಬೇಕಂತಿದ್ರಿ ನೀವು? ಏನು ಇಲ್ಲ ರೀ, ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರ ಮದುವೆ ಆಗಬೇಕು ಅನಿಸ್ತದ್ರಿ. ನಾನು ಮದ್ವೆ ಆಗಬೇಕು ಅಲ್ಲಲ್ಲಿ
ಮೊದಲ ಅಡಿಗೆ ಕೆಲಸ ಮಾಡವ ಇವು ಒಂದು ಪೂರಾ ಬೆಂಡ ಹಾಕೊಂತ ಇದ್ರೆ ಎಂತ ಮಾಡಕ್ ಮಾತಾಡಕ್ ಹತ್ತೀರಿ ನೀವು ಯಾಕ? ನಮ್ಮದು ಬೆಂಡಾದರೂ ಪರವಾಗಿಲ್ಲ, ಒಂದು ಸಲ ನೀವು ನಮ್ಮ ಹತ್ರ ಮಾಡಿಸಿ ತಿಂದಿ ನೋಡಿ, ಆವಾಗ ಗೊತ್ತಾಗುತ್ತದೆ ನಮ್ಮದು ಎಷ್ಟು ರುಚಿ ಉಂಟು ಅಂತ. ನಿಂದ್ರ ನಿಂದು ಮ್ಯಾಗಿಂದ ನೋಡಿದ್ರ ನಾ ತಿಳಿತೈತಿನ ಒಳಗೆ ಹ್ಯಾಂಗಿರ್ಬೇಕು ಅನ್ನೋದದು. ಅದು ಏನು ಇತರಿ ಇರ್ಲಿ, ಮದ್ವೆ ಮಾಡ್ಕೊ. ಏನ ನಮ್ಮನ್ನು ಮದುವೆ ಆದ್ರೂ ಉಂಟಲ್ಲ, ನಿಮ್ಮನ್ನು ನಾವು ಸುಖವಾಗಿ ನೋಡುವುದುಂಟು. ಅಲ್ಲಲೇ ಹುಡುಗ, ಹೆಣ್ಣಿನ ಕುಲ ಗೋತ್ರ ಗೊತ್ತಿಲ್ಲ ಹ್ಯಾಂಗ ಮದ್ವೆ ಆಗ್ತೀಯ? ಏನು ಹೇಳ್ತೀಯ ಮಾರಾಯ್ತಿ ನೀನು? ಹೆಣ್ಣು ಗಂಡು ಎರಡೇ ಜಾತಿ ಇದ್ದಿರೋದು. ಹೀಗಿರುವಾಗ ನೀವು ನಮ್ಮನ್ನ ಮದುವೆ ಆಗುದ್ರಲ್ಲಿ ತಪ್ಪು ಇಲ್ಲ. ಒಟ್ಟ ನಿನ್ನ ಮಾಡ್ಕೊಬೇಕು ನಾನು. ಹೌದು. ನಿನ್ನ ಹತ್ರ ಏನ್ ಐತಿ ಅಂತ ಮಾಡ್ಕೊಂಡ್ಲೆ. ಎಂತ ಮಾತಾಡಕತ್ತಿ ನಾನು ತೆಗಿಯ ಪೋರ್ಸ್ ನೋಡಿದ್ರೆ ಹೊರಗ ಬಿಟ್ಟು ಬಿಡ್ತೀಯ ಅನ್ಕೊಂಡು ಇಲ್ಲಿ ಇಟ್ಟಿದ್ದೀನಿ. ಅದ ಅದ ಅಲ್ಲ ಕೈ ಎಲ್ಲಿ ಬೇಕಾದ್ರೂ ಹೋಗ್ತದೆ. ಅದು ಕಳ್ಳರ ಕಾಟ ಉಂಟು, ಇಲ್ಲಿ ಇಟ್ಟು ಬಂದಿದ್ದೆ. ಇದು ಉಂಟು ನಮ್ಮ ಹತ್ರ. ಈ ಚಪ್ಪಲ್ ಹಾರ ಹಾಕಿದ್ರೆ ಉಂಟಲ್ಲ, ಚಪ್ಪಲಿ ಹಾರನ ಚಪ್ಪಲಿ ಹಾರನ ಅದು ಚಪ್ಪಲಿ ಹಾರ. ಹೌದು. ಅಂದ್ರೆ ನೀನು ಮದ್ವೆ ಆದ್ರೆ ನನಗೆ ಚಪ್ಪಲಿ ಹಾರ ಮಾಡಾಕ್ತೀಯ. ಈ ಚಪ್ಪಲ್ ಹಾರವನ್ನು ನೀವು ಹಾಕು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿರೋ ಅಂತ ಗೊತ್ತಾಗ್ತದೆ. ಮತ್ತೆ ಯಾರು ಏನು ಮಾಡ್ಕೊಡ್ತೀರಿ? ಇನ್ನು ಇದು ಆಯ್ತಲ್ಲ, ಮದುವೆ ಆದ ನಂತರ ನಿಮಗೆ ಬಗ್ಗಿದ್ದು ಹಾರ. ಏನಾದ್ರು ಬಗ್ಗಿದ್ದು ಹಾರ? ಅದು ದೊಡ್ಡ ಹಾರ, ಬಗ್ಗಿದ್ದು ಹಾರ. ಅದನ್ನು ನೀವು ಹಾಕಿದ್ರೆ ಉಂಟಲ್ಲ, ಮಲ್ಲಮ್ಮದು ರಡ್ಡಿ ಕಂಡಂಗೆ. ಏ ಮಂಗ್ಯ ನನ್ನ ಮಗನ, ಮಲ್ಲ ಮುಂದ ರಡ್ಡಿ ಅಲ್ಲಲೇ ಇದು ಏಮ್ ರಡ್ಡಿ ಮಲ್ಲಮ್ಮ ಅನ್ನ. ಅದೇ ನಮ್ಮದು ಮಾತಾಡುವ ಶೈಲಿಯಲ್ಲಿ ಸ್ವಲ್ಪ ತಪ್ಪು ಆಗ್ತದೆ. ಅದನ್ನು ಎದ್ದಿಕೊಂಡು ನೀವು ಹೋಗಬೇಕು. ಈಗ ಒಟ್ಟ ನಾನು ನಿನ್ನ ಪ್ರೀತಿ ಮಾಡ್ಬೇಕು. ಹೌದು. ಅಲ್ಲಲೇ ಮತ್ತೆ ಬ್ಯಾ
ಉಳಿಯ ಉಳಿಸುವುದಿಲ್ಲ. ಮಾಡಲಿ. ಬಿಟ್ಬಿಡು ನನ್ನ, ಬಿಟ್ಬಿಡು, ನಾನು ಎಲ್ಲರೂ ಜೀವ ಬಿಟ್ಬಿಡು ನನ್ನ. ಬಿಟ್ಟು ಬಿಡ್ಬೇಕಾ ನಿನ್ನ? ಬದಿಗಂತೆ ಬಿಟ್ಬಿಡು. ಹೇಳೋ ಲೋಪರ್, ಈ ಊರಿನ ಹೆಣ್ಣು ಮಕ್ಕಳು ಅಂದ್ರೆ ಬೀದಿಯಲ್ಲಿ ಮಾರೋ ಬೆತ್ತಲೆ ಬೊಂಬೆಗಳು ಅಂತ ತಿಳ್ಕೊಂಡಿದ್ದೇನಲ್ಲೇ? ಏನು ತಪ್ಪನ್ನೇ ಮಾಡದ ಅದೆಷ್ಟೋ ಅಮಾಯಕ ಹೆಣ್ಣು ಮಕ್ಕಳನ್ನ ನಿನ್ನ ಕ್ಷಣಿಕ ಕಾಮತ್ರಸೆ ತೀರಿಸಿಕೊಳ್ಳೋದಕ್ಕೆ ಬಲಿ ತೆಗೆದುಕೊಳ್ತಿದ್ದೀಯಲ್ಲ, ಯಾವುದ್ರಲ್ಲಿ ಹೊಡಿಬೇಕೋ ನಿನಗೆ? ಇಲ್ಲ, ನೀನು ಬದುಕಬಾರ್ದು. ನೀನು ಬದುಕುಳಿದ್ರೆ ಇನ್ನು ಅದೆಷ್ಟು ಅಮಾಯಕ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಳ್ತೀಯೋ ಗೊತ್ತಿಲ್ಲ. ನೀನು ಸಾಯ್ಬೇಕು, ನೀನು ಸಾಯ್ಬೇಕು, ನೀನು ಸಾಯ್ಲ. ಬಿಟ್ಬಿಡ ಅವನನ್ನು, ಬಿಡು, ಹತ್ತೋಗ್ತಾನೆ, ಬಿಟ್ಬಿಡ ಅವನನ್ನು, ಬಿಡು. ಬುದ್ಧಿಗಿದ್ದಿ ಇದೆಯಾ ನನಗೆ? ಹೊಡಿ ಅಜ್ಜ, ಈಗ ಹೊಡಿ. ನಿನಗೆ ಸಮಾಧಾನ ಆಗುವವರೆಗೂ ಹೊಡಿ. ಈಗ ನನ್ನ ವಿಜಯೋತ್ಸವ ಮುಗಿದಿದೆ. ಈಗ ನಿನಗೆ ತೃಪ್ತಿ ಆಗೋವರೆಗೂ ಹೊಡಿ ಅಜ್ಜ, ಹೊಡಿ. ಯಾಕೆ ಸುಮ್ಮನಿದೀಯ? ಹೊಡಿ. ನೀನು ಮಾಡಿದ್ದು ತಪ್ಪು ಕಣೋ. ಹೌದಜ್ಜ, ನಾನು ಮಾಡಿದ್ದು ತಪ್ಪೆ. ಯಾಕೆ ಹೇಳು? ನಾನೊಬ್ಬ ಬಡವ, ನನ್ನ ಹತ್ರ ಹಣ ಇಲ್ಲ, ನನಗೆ ಯಾವ ರಾಜಕಾರಣಿಯ ಬೆಂಬಲವೂ ಇಲ್ಲ. ಅದಕ್ಕೆ ನಾನು ಮಾಡಿರೋದು ತಪ್ಪು. ಅಲ್ವಾ ಅಜ್ಜ? ಊರ್ ದನ ಕಾಯ್ದು ದೊಡ್ಡ ಬೋರೇಗೌಡ ಎನಿಸ್ಕೊಳ್ಬೇಕಂತ ಇದೆಯೇನು ನೀನು? ಸಾಯೋ ತನಕ ಕತ್ತಲೆ ಕೋಣೆಯಲ್ಲಿ ಕೊಳೆಬೇಕಂತ ಇದೆಯಾ ನೀನು? ಹಾಗಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಅವನ ತಂಗಿನ, ನಾಳೆ ನನ್ನ ತಂಗಿನ, ನಾಡಿದ್ದು ಪ್ರಾಯದ ಹೊಸ್ತಿಲಲ್ಲಿ ಬೆಳೆದು ನಿಂತಿರೋ ಸ್ವಂತ ನಿಮ್ಮ ಮಗಳನ್ನೇ ಮೋಸದಿಂದ ಕದ್ದು ಹಣ್ಣನ್ನ ತಿಂದು ಸಿಪ್ಪೆಯನ್ನ ಬೀದಿಗೆ ಎಸ್ದಾಗೆ ಎಷ್ಟು ಬಿಡ್ತಾರಜ್ಜ ಇಂಥ ಕಾಮುಕರು. ಮಗ, ಆದ್ರೂ ನೀನು ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀಯ. ಜೀವನವನ್ನ ಹಾಳು ಮಾಡಿಕೊಂಡು ನೀನು ಕೊಲೆಗಾರ ಅನ್ನೋ ಪಟ್ಟ ಕಟ್ಟಿಕೊಳ್ಬೇಕಾ? ಹೇಳು. ಅಜ್ಜ, ಬ್ರಹ್ಮ ವಿಷ್ಣು ಹರಿಯು ಶಿಶುರೂಪ ಮಾಡಿ ತೊಟ್ಟಿಲಲ್ಲಿ ತೂಗೋ ತಾಯಿ ಕುಲನೆ ತೃಣ ಸಮಾನ ನೋಡು. ಇಂಥ ತಾಯಿ ಗಂಡರ ತಲೆ ಕಡಿತೇನೆ ಹೊರತು ಪ್ರಾಣ ಹೋದ್ರೂ ತಲೆ ಹಿಡಿಯೋನಲ್ಲ ಈಗ. ಆದ್ರೆ ಗಂಗು, ಅವರೆಲ್ಲ ಹಣ, ರಾಜಕೀಯ ಬೆಂಬಲವಿರೋ ವ್ಯಕ್ತಿಗಳು. ಅವರು ಏನು ಮಾಡಲು ಹೇಸದ ಮೊನಗರು ಕಣ. ಅದಕ್ಕಾಗಿ ಅವರು ಬರುವುದ್ರೊಳಗಾಗಿ ನೀನು ಎಲ್ಲಿಯಾದ್ರೂ ದೂರ ಹೋಗಿ ನೀನು ಪಾರಾಗ್ ಬಿಡು. ಬರ್ಲಿ ಅಜ್ಜ, ಅದು ಯಾರು ಬರ್ತಾರೋ ಈ ನಾಡಿನ ಹೆಣ್ಣು ಮಕ್ಕಳನ್ನ ಮುಟ್ಟಿದ್ರೆ ಸುಟ್ಟೋಗ್ತೀವಿ ಅನ್ನೋ ಸಿದ್ಧಾಂತ ಕಲಿಸ್ತೀನಿ. ಎದುರಾಡಿದವರ ಎದೆ ಮುರಿದು ಈ ಮಣ್ಣಿನಲ್ಲುದಗಿರೋ ದೇಶಾಭಿಮಾನನ ಮನವರಿಕೆ ಮಾಡಿಸ್ತೀನಿ. ಕೈ ಎತ್ತಿದವರ ಕಚ್ಚೆ ಬಿಚ್ಚಿ ಕತ್ತೆ ಮೇಲೆ ಕೂರಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಕನ್ನಡ ನಾಡಿನ ಹೆಣ್ಣು ಮಕ್ಕಳು ಅಂದ್ರೆ ಪ್ರತಿಯೊಬ್ಬ ಕಾಮುಕ ಕೂಡ ಕೈ ಮುಗಿಯೋ ಹಾಗೆ ಮಾಡಿ ಈ ಕರ್ನಾಟಕದ ಸಿಂಹಕ್ಕಿರೋ ತಾಕತ್ತನ್ನು ತೋರಿಸ್ತೀನಿ. ಗಂಡು ಅಂದ್ರೆ ನೀರು ಕಣೋ. ನಿಜವಾದ ಗಂಡದೇ ಗಂಡು ಮಾಡಬೇಕಾದ ಕೆಲಸವನ್ನೇ ಮಾಡಿದ್ದೀಯ. ಈ ವಿಷಯ
ವಿಷಯವನ್ನ ಇಷ್ಟೇ ಕೊಟ್ಟು ಚಿಂತೆ ಮಾಡ್ತಿದ್ದೀನಿ. ಇವರನ್ನು ಕೊಂದು ನೀನು ಜೈಲಿಗೆ ಹೋಗ್ಬೇಕಾ? ನೀನು ಜೈಲಿಗೆ ಹೋಗಬಾರ್ದು. ನಿನ್ನಂತವನು ಸಮಾಜಕ್ಕೆ ಬೇಕು. ಜಾನ್ ಜಾನ್, ಈ ಬಾಡಿನ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ. ನೀವು ಮಾಡಿದ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲದದ್ದು. ನಮ್ಮ ಪಾಲಿಗೆ ನೀವು ಮತ್ತು ದೇವರಾಗಿ ಬಂದ್ರಿ ದಣಿಗಳೇ. ನಮ್ಮ ಪಾಲಿಗೆ ನೀವೇ ದೇವರು ದಣಿಗಳೇ. ರಾಮಜ್ಜ ನೋಡು, ನಿನ್ನ ಮಗ ಮಾಡಬಾರದು ತಪ್ಪನ್ನು ಮಾಡಿಲ್ಲ. ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತಾದ್ರೆ, ಗಾಂಧೀಜಿ ಕಟ್ಟಿದ ರಾಮರಾಜ್ಯದ ಕನಸು ನನಸಾಗಬೇಕು ಅಂತಾದ್ರೆ ನಿನ್ನಂತ ಈ ಗಂಗುರಂತ ಮಕ್ಕಳು ಹುಟ್ಟಲೇಬೇಕು. ಸಮಾಜ ಒಳಿತಾಗಲೇಬೇಕು. ನ್ಯಾಯ ನೀತಿ ಧರ್ಮವೆಂದು ಬೆಂಬತ್ತಿ ಹೋದಂತ ಈ ಗಂಗು ಬಾಳಬೇಕು, ಬೆಳಗಬೇಕು. ಪಾಪ ಕಲಿತಿದ್ದಾನೆ, ವಿದ್ಯಾವಂತನಾಗಿದ್ದಾನೆ, ಆದ್ರೆ ನೌಕರಿ ಇಲ್ಲ. ಜೀವನ ಪೂರ್ತಿ 24 ಗಂಟೆ ದುಡಿದ್ರು ತುತ್ತ ಅನ್ನಕ್ಕೆ ಸಾಕಾಗಲ್ಲ. ಅವನು ದುಡಿಬೇಕು. ಗಂಗು, ನೀನೇನು ಚಿಂತೆ ಮಾಡದೆ, ನೀನೇನು ತಪ್ಪು ತಿಳಿದೆ, ಇನ್ನು ಮೇಲೆ ನನ್ನ ದಾರಿ ಬಂದು ನನ್ನೊಳಗೆ ಒಬ್ಬನಾಗ್ಬಿಡು. ನಿನ್ನೆಲ್ಲ ಜೀವನದ ಪರ್ಯಂತ, ನೀನು ಜೀವನ ಪರ್ಯಂತ ದುಡಿದ್ರು ಕೈಗೆ ಎಡೆದಷ್ಟು ಹಣನ ಕೆಲವೇ ದಿನಗಳಲ್ಲಿ ಕೊಡ್ತೀನಿ. ನೀನು ಲಕ್ಷಾಧೀಶ್ವರನಾಗಿ ಸಮಾಜದಲ್ಲೊಬ್ಬ ಗಣ್ಯ ವ್ಯಕ್ತಿಯಾಗಿ ನೋಡಿದ್ಯಾ ದಣಿಗಳಾಡಿದ ಮಾತನ್ನ? ನೋಡು, ಇಂಥವರು ನಿನಗೆ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿರ್ಬೇಕು ಕಣೋ, ಪುಣ್ಯ ಮಾಡಿರ್ಬೇಕು. ನೋಡು, ನಮ್ಮ ದಣಿಗಳಿಗೆ ಕೊಟ್ಟಂತ ಕೆಲಸವನ್ನ ಇನ್ನು ಮುಂದೆ ಶಿರಸ ವಹಿಸಿ ನೀನು ಅವರಿಗೆ ತಕ್ಕ ಹುಡುಗನಾಗಿ ಬಾಳಬೇಡ ನೀನು. ಆಯ್ತಕ್ಕ ಸರ್, ನಿಮ್ಮಂಥವ್ರು ಕೋಟಿಗೊಬ್ರು. ಬರೀ ಅನ್ಯಾಯವೇ ತುಂಬಿಕೊಂಡಿರೋ ಈ ಜಗತ್ತಿನಲ್ಲಿ ನ್ಯಾಯಕ್ಕೆ ಬೆಲೆಯೇ ಇಲ್ಲ ಅನ್ಕೊಂಡಿರೋ ನನಗೆ ನಿಮ್ಮಂಥ ಕರುಣಾಮಯಿಗಳ ಮಾತನ್ನ ಕೇಳ್ತಾ ಇದ್ರೆ ಎಷ್ಟು ಆನಂದ ಆಗ್ತಾ ಇದೆ ಗೊತ್ತಾ ಸರ್? ಎಷ್ಟು ಆನಂದ ಆಗ್ತಾ ಇದೆ. ಈ ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆನೆ ಕಳಿಬೇಕು. ಬರುವ ಜನ್ಮ ಅಂತಿದ್ರೆ ನಿಮ್ಮ ಒಡ ಹುಟ್ಟಿದ ತಮ್ಮನಾಗಿ ಹುಟ್ಟಬೇಕು ಅನ್ನಿಸ್ತಾ ಇದೆ ಸರ್. ಗಂಗು, ಜನ್ಮ ಯಾಕೋ, ಇಂದಿನಿಂದಲೇ ನೀನು ನನ್ನ ತಮ್ಮ ಕಣೋ, ಸಹೋದರ. ನಮಗೆಲ್ಲ ಹಿರಿಯರು ಈ ರಾಮಜ್ಜ. ನಿಮ್ಮ ಈ ಬಾಂಧವ್ಯ ಚಿರಕಾಲ ಇರಬೇಕಂತ ನಾನು ಆ ದೇವರ ಹತ್ರ ನಿನಗೆ ಈ ಕೆಲಸ ಸಿಕ್ಕಿದ ಸಂತೋಷದಲ್ಲಿ ಮನೆಗೆ ಹೋಗಿ ಸಿಹಿಯನ್ನು ಹಂಚೋಣ. ನಡೆ. ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಕ್ರಮ ಕುರುಮೇ ದೇವ. ನ್ಯಾಯ ನೀತಿ ಧರ್ಮದ ಬೆಂಬತ್ತಿ ಹೋಗುತ್ತಿರುವ ಗಂಗು, ಗಂಗು, ಇನ್ನು ಮೇಲೆ ನೋಡ್ತಾ ಇರು ಈ ಸೂರ್ಯ ಸಿಂಹನ ಗಂಗು. ಗಂಗು, ಸಮಾಜಕ್ಕೆ ಮಾದರಿಯಾಗಬೇಕೆಂದು ನಿನ್ನನ್ನು ಇಡೀ ವಿಶ್ವಕ್ಕೆ ಮಾರಕವನ್ನಾಗಿ ಮಾಡಿ ಈ ಸೂರ್ಯ ಎಂಬೆರಡಕ್ಷರ ಜಗತ್ತಿನಾದ್ಯಂತ ಬೆಳಗುವಂತೆ ಮಾಡಿಲ್ಲ. ಏನು ಮಾಡೋದ್ರಿ, ದಂಡ ಪಿಂಡಗಳಾಗಿ ತಿರುಗ್ತಾ ಇದ್ವಿ. ಆದ್ರ 12ನೇ ಶತಮಾನದಾಗ ಬಸವಣ್ಣವ್ರು ಹೇಳಾರ್ರಿ,
ಕೈಲಾಸ ಅಂತ. ಅದಕ್ಕ ನಾನೇನ್ ಮಾಡಕತ್ತೀನಿ ಅಂದ್ರ ಈ ಅಕ್ಕ ಸಾಲಿಗೆ ಕೆಲಸ ಮಾಡಕತ್ತೀನಿ. ಅಕ್ಕ ಸಾಲಿಗೆ ಅಂದ್ರೆ ಈ ಸೈಡ್ನವ್ರಿಗೆ ತಿಳಿಯಂಗಿಲ್ರಿ. ಇದು ಬಂಗಾರ ಮಾಡಿ ಶೆಟ್ರ್ ಇದ್ದಾರಲ್ಲ ಅವ್ರ ಕೆಲಸ ಐತಿ. ಅದೇ ತಗೊಂಡು ಈ ಬಳಕೂರ್ ಜಾತ್ರೆಯಾಗ ವ್ಯಾಪಾರ ಮಾಡಕ್ ಬಂದೇನ್ ನೋಡಿ. ಇಲ್ಲೇ ವ್ಯಾಪಾರ ಮಾಡಿ ಯಾವ್ದಾರ ಒಂದು ಹುಡುಗಿ ಸಿಕ್ಕ್ರ ಮದ್ವಿ ಹಾಕೊಂಡ್ ಸಟ್ ಆಗ್ಬೇಕು ಅಂತ ಮಾಡೇನೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಮಸ್ತ್ ಮಸ್ತ್ ಹುಡುಗಿ ಬಂದ್ಲು. ಮೇಡಮ್ ಏನು ಊದು ಬಿಟ್ಟಲ್ಲೇ ಅಲ್ಲ ಹಿಂಗ ಒಂದಿಟ್ಟು ಇನ್ನೊಂದೆರಡು ಇದಾವ್ ನಾನು ಮಾತಾಡ್ತೀನ. ಲಗಲಗನ ಬರ್ರಪ್ಪ ಪುಟ್ಟ ಬಾಳೆ ತಗೊಂಡ್ ಬಂದಿನಿ, ಯಾಲಕ್ಕಿ ಬಾಳೆ ತಗೊಂಡು ಬಂದಿನಿ, ಪಚ್ಚ ಬಾಳೆ ತಗೊಂಡು ಬಂದಿನಿ. ಇಲ್ಲಿ ನಿನಗ ಬಾಳೆಹಣ್ಣು ಇಟ್ಬಿಡ್ತೀನಿ ಇವಾಗ. ಮತ್ತ ನಿನ್ನ ಹತ್ರ ಆಲ್ರೆಡಿ ಬಾಳೆಹಣ್ಣು ಇದೆ, ಆದ್ರೂ ನಾನು ಒಂದ್ ಎಕ್ಸ್ಟ್ರಾ ಕೊಡ್ತೇನ. ಬಾಳೆಹಣ್ಣು ಒಂದ ಬ್ಯಾಸರ ಆಗತ್ತೆ ಅಂತ ಜೊತೆ ನಿಂಬೆಹಣ್ಣು ತಗೊಂಡು ಬಂದಿನಿ. ಇಲ್ಲಪ್ಪ, ಬಾಳೆಹಣ್ಣು ನಿಂಬೆಹಣ್ಣು ಆಟ ಕೊಟ್ಟಿರೋದು ನಾನು. ರೀ ಯಜಮಾನ್ರ, ನಿಮಗ ಬಾಳೆಹಣ್ಣು ಬೇಕೇನ್ರಿ? ಈಗ ಬಾಳೆಹಣ್ಣು ಐತಿ ನಮ್ಮ ಹತ್ರ, ನಿಂಬೆ ಹಣ್ಣು ಬೇಕಿತ್ತು. ನಿಮ್ಮ ಹತ್ರ ಒಂದ್ ಇರೋದು, ಅದು ಪೂರ ಈಗ ಮೆತ್ತಗಾಗಿರ್ಬೋದು. ನಮ್ದು ಬಾಳೆಹಣ್ಣು ನಿಂಬೆ ಹಣ್ಣು ಬೇಕಿತ್ತು. ಆದ್ರೆ ಈ ಕೊರೋನಾ ಬಂದ ಮ್ಯಾಗ ಹಣ್ಣು ಕೆಡಕತ್ತಾವ್ ನೋಡಿ. ಮ್ಯಾಗ ಬಾಳ ಚಲೋ ಇರ್ತೈತಿ, ಒಳಗ ಕೊಳತಿ ಇರ್ತೈತಿ. ನಾವು ಕಿತ್ತು ನೋಡಿ ತಗೊಳ್ಳೋದ್ ನೋಡಿ. ಅಲ್ರಿ, ಮತ್ತ ಗುರ್ತು ಪರಿಚಯ ಇಲ್ದವ್ರಿಗೆ ಯಜಮಾನ್ರ ಅನ್ನದ ಮತ್ತೇನಂತ ಕರಿಬೇಕ್ರಿ? ಅಲ್ರಿ, ಯಜಮಾನ ಅಂದ್ರ ನಾನಾ ಈ ಊರಿಗೆ ಬಹದ್ದೂರ್ ಗಂಡದೇನಿ. ಆದ್ರ ನೀನು ಯಜಮಾನ ಅಂದಿಯಲ್ಲ, ನನ್ನ ಮನದಾಗ ಏನೋ ಬಾಳ ಖುಷಿ ಆಗೋಯ್ತು ನೋಡಿ. ಯಜಮಾನ್ರು ಅನ್ಬೇಡ್ರಿ, ಹೋಗ್ಲಿ ಬಿಡ್ರಲ್ಲ. ನಿಮ್ದು ನೋಡಿ ನಾನು ಮ್ಯಾಗಿಂದ ಮಾತಾಗ್ ಮಾತಾಡ್ತೀನಿ. ರೀ ಅಣ್ಣವ್ರ ಬಾಳೆಹಣ್ಣು ಬೇಕೇನ್ರಿ? ಆಗು ಮಾತಲ್ಲ ಬಿಡ್ರಿ, ಆಗೋದ ಮಾತಿಲ್ಲ ಇದು. ಆಗಂಗಿಲ್ಲ. ಇಲ್ಲಿ ಯಾವನ ಮತ್ನಿ ಅಣ್ಣಾರ ಅಂದ್ರು ಒಬ್ಸತ್ತವನು ಬಾಳೆಹಣ್ಣು ತಗೊಳಂಗಿಲ್ಲ, ನಿಂಬೆ ಹಣ್ಣು ತಗೊಳಂಗಿಲ್ಲ. ಬ್ಯಾಡ ಬಿಡ್ರಿ ಹಂಗಾರ. ಮಾವಾರ ಬಾಳೆಹಣ್ಣು ಬೇಕೇನ್ರಿ? ಮಾವ ಅಂದ್ರೆ 60 ವರ್ಷದವ್ರಿಗೂ ಕರೀತಾರ್ರಿ. ನಮ್ಮ ಬಯಲಸೀಮೆ ಸೈಡ್ಯಾಗ ಮಾವ ಅಂತಾರೆ. ನನ್ನಂತ ಹರಿದ ಇದ್ದವು. ಮತ್ತೇನಂತ ಕರಿಬೇಕಪ್ಪ? ನಿಂದ ತಗೋದಾರ ತೋರ್ಸಿ. ಏನೇ ಅಲ್ಲೇ ಯವ್ವ, ನೀ ಬಾಳೆಹಣ್ಣು ಅಂತ ಹಿಂಗ ತಿರ್ಗಾಕತ್ರ ಇನ್ನು ಮುಂದೆ ಏನ ಅಂತೀನಿ. ನನಗ ಏನೋ ಒಂದ್ ತರ ಆಗಕತ್ತೈತ್ ನೋಡಿ. ಏನೇನು ಅಲ್ಲಿ ನೋಡ್ರಿ, ಟಚಿಂಗ್ ನಮ್ಮ ಈಗ ಹಿಂಗೆ ಶಿವರಾತ್ರಿ ಗಾಳಿ ಬೀಸೈತಿ, ಅದಕ್ಕ ಟಚಿಂಗ್ ಅಂತಾರ. ನಿಮಗೆ ಯಾವ ಗಾಳಿ ಬೀಸೈತ್ರಿ? ಮತ್ತ ನನಗ ಏನ ಇಲ್ಲ, ಈ ಬಳಪೂರ್ ಜಾತ್ರೆಯಾಗ ಬಂದೇನ. ನಿನ್ನಂತವ್ರೆಲ್ಲಾರು ಸಿಕ್ರ ಒಂದ್ ಕೈ ನೋಡ್ಕೊಳಕ್ ಬಂದ್ರ ಕೈ ಮುರಿದು ಕೈಲಾಸ ಕಳಿಸ್ತೀನ ನಾನು. ಅಲ್ಲ, ಕೈ ಮುರಿದು ಕೈಲಾಸಕ್ಕೆ ನೀ ಕಳ್ಸೋಂಗಿದ್ರಿ ಏನ? ನಾವೇನ ಕಾಯ್ಡಾ ಕರಿತಿರ್ತೇವೇನ? ಏನ್ ಮಾಡ್ತಿರ್ತಿ? ಕೈಯಲ್ಲಿ ಬಿಡ್ಕೊಂಡಿರ್ತಿ. ಅರೆ, ನಮಗ್ ಗೊತ್ತೈತಿ ಆ ಕೈಯಲ್ಲಿ ಏನೇನ್ ಮಾಡ್ಬೇಕು ಅಂತ. ಹಂಗ ಮಾಡ್ತೀವಿ ನಾವು. ಅಂದ್ರ ಕೈಯಿನ ಕೆಲಸ ಬಾಳ ಆಗೈತ್ರಿ ಇವ್ರಗ. ಈಗ ಬಾಳೆಹಣ್ಣು ಬೇಕಾ ಬೇಡ್ರ ಹೇಳ್ರಲ್ಲ. ಬಾಳೆಹಣ್ಣು ಬೇಕು ನನಗ. ಆದ್ರ ಒಂದು ನಾ ಹೇಳಿದ್ ಕೊಡ್ತೀಯನ? ಕೇಳಿದ್ ಕೊಡ್ಬೇಕಂದ್ರ ನನ್ನ ಮನಸ್ಸು ಬಹಳ ತ್ರಾಸ ಆಗತೈತಿ. ಆದ್ರ ನನ್ನ ಹತ್ರ ದುಂಡ ನವಿದವ, ಆದ್ರ ಅದು ಬಹಳ ಬಿರುಸೈತ್ರಿ. ಬೆರೆಸಿರ್ಲಿ ದುಂಡಿಗಿರ್ಲಿ ನೋಡೇ ಬಿಡವನ, ನಾವು ಗಂಡುಗಳಾದೇವಿ. ಅಂದ್ರ ನೀವ್ ಈಚೆಗೆ ಆದ್ರೂ ಅದನ್ನ ಮೆತ್ತಗ್ ಮಾಡೋರಿದ್ದೀರಿ. ಬಿಡ ಮಕ್ಳಲ್ಲ ನಾವು. ಮಾಮ ನೋಡು, ಮಾಡ ಹಿಂಗಾಗಿರ್ರಿ. ಮತ್ತೆ ಎಲ್ಲಿ ಬಿಡಕ್ ಹೋಗ್ತೀರಿ ನೀವು? ಬಿಟ್ಟಾಗಿದೆ ಅದಲ್ಲೇ. ನೋಡಲ್ ಬರ್ರಿ, ಉದ್ದಂದ್ ಹಿಡ್ಕೊಳ್ರಿ. ತಡಿಯಲ್ಲಿ ಇನ್ನೊಂದೆರಡು ದುಂಡ ನವಿದ ಬಿಡ್ಕೊಳ್ರಿ. ನೋಡ, ನಾವ್ ನಿಮ್ಮದು ಬಾಳೆಹಣ್ಣು ಐತಿ, ನಮ್ದೇನಾಯ್ತು ಅಂತ ನೋಡ. ಅಂದ್ರ ನೀ ಬಂಗಾರ ಮಾಡೋ ಅಗಸಲಿಕ ಇದು ಏನ? ಮತ್ ನಮ್ದೇನ ಕೆಳಗ ಸುಚ್ಚುದು ಮ್ಯಾಗ ಸುಚ್ಚು. ಏನದು ಕೆಳಗ ಚುಚ್ಚುದು ಮ್ಯಾಗ ಚುಚ್ಚುದು? ಅಂದ್ರೆ ಕೆಳಗ ಸುಚ್ಚುದು ಅಂತ ಹೇಳಿದ್ರೆ ಕಿವಿನ ಇಲ್ಲಿ
ಸುಚ್ಚೋದು ಮ್ಯಾಗ ಸುಚ್ಚೋದು ಅಂದ್ರೆ ಇಲ್ಲಿ ನಮ್ ಕಡೆ ಕಳ್ಸ ಅಂತಾರ ಅದಕ್ಕೆ ಅಂದ್ರ ಮತ್ತ ಇನ್ನೊಂದು ಜಾಗದಾಗ ಚುಚ್ಚುತ್ತಾರಲ್ರಿ ಮಧ್ಯದಾಗ ಸುಚ್ಚುತ್ತಾರೆ ಏ ಹಂಗಲ್ಲೇ ನಮ್ ಕಡೆ ಇಲ್ಲ ಚುಚ್ಕೊಂತೀವಿ ನಾವು ಇಲ್ಲ ಅದೇ ನಾ ಹೇಳಕತ್ತೀನಿ ಮಧ್ಯದಾಗ ಸುಚ್ತಾರಂತ ಮತ್ ಅದಕ್ಕೆ ಏನಂತಾರ ಅದಕ್ಕೆ ಮಧ್ಯದಾಗ ಸುಚ್ಚೋದು ಅಂತಾರ ಅಂದ್ರ ದೊಡ್ಡ ಕಟ್ಟಿದೆ ಬಾಳ ಚುಚ್ಚಿಬಿಟ್ಟಾನಪ್ಪ ಇವ ಹಂಗಾರ ಒಂದ್ ಕೆಲಸ ಮಾಡ್ರಲ್ಲ ಏನ ಅಂದ್ರಲ್ರಿ ಮಸ್ತಾರ ಹಂಗಾರ ಒಂದ್ ಕೆಲಸ ಮಾಡೇನ್ರಿ ನಿಮಗೆ ಯಾಕ್ರಿ ಬೇಕೋ ಈ ಜಾತ್ರೆ ಹೊಸಬರ್ರಿ ಅಂತೀನಿ ಯಾಕೆ ಯೋಚನೆ ಮಾಡಕತ್ತೀರ ಅದ್ರ ಬಗ್ಗೆ ಯಾಕಂದ್ರ ನಮಗ ಮದ್ವಿ ಗಿದ್ವಿ ಆಗಿಲ್ರಿ ಎಲ್ಲಾರು ಮದ್ವಿ ಆಗಕ್ ಹೆಣ್ಣು ಸಿಕ್ಕ್ರ 101 ಕೌರವನಂಗ 101 ಮಕ್ಕಳು ಮಾಡಿ ಹಾಯಾಗಿರ್ಬೇಕಂತ ಮಾಡಿ 101 ಮಕ್ಕಳು ಮಾಡೋಷ್ಟು ಕೆಪಾಸಿಟಿ ಐತಾ ನಿಮ್ಮಲ್ಲಿ ಅರೆ ಈಗಿನ ಕುಡ್ಯ ಹಂಗೈತಿ ನಮ್ದು ಹೇಳಕ್ ಬರಂಗಿಲ್ರಿ ಮತ್ತ ನಾವು ನೋಡ್ಲೇಬೇಕಾಗತ್ತ ಏ ಇಲ್ಲಪ್ಪ ಮದ್ವೆ ಎಲ್ಲ ಆಗಂಗಿಲ್ಲ ಹಂಗಾರ ಒಂದ್ ಕೆಲಸ ಮಾಡ್ರಿ ಈಗ ನಾವ್ ಅಲ್ಲಿವರೆಗೂ ಏನ್ ಮಾಡೋಣ ಅಂತೀರ್ರಿ ಅಲ್ಲಿವರೆಗೂ ಹಿಂಗ ಒಂದು ಆಟ ಆಡೋಣ ಒಂದ ಆಟ